ನೋಡಿ, ಇದೆಲ್ಲ ವ್ಯವಹಾರ ಲೋಕದಲ್ಲಿ ನೀವು ಒಬ್ಬರಿಗೆ ಯಾವುದಾದ್ರು ಒಂದು ವಸ್ತುವನ್ನು ಕೊಟ್ಟರೆ ಇನ್ನೊಮ್ಮೆ ಏನೋ ಒಂದು ಬುಕ್ ಪ್ರಕಾಶನ ಮಾಡಿರ್ತೀರಿಯೋ ಏನೋ ಮಾಡಿರ್ತೀರಿ, ಹೋಗಿ ಒಬ್ರಿಗೆ ಕೊಟ್ಟರಿ, ತಗೊಳ್ಳಿ ನಾನು ಪ್ರಕಾಶನ ಮಾಡಿದ ಬುಕ್ ಇದು, ಇದನ್ನು ತುಂಬ ಸಂಶೋಧನೆ ಮಾಡಿದ್ದೇನೆ ಅಂತ ಕೊಟ್ಟರೆ ಅವನು ಇಸ್ಕೊಳ್ತಾನೆ, ಓ ಪಾಪ ಅಂತ. ಎರಡನೇ ಸರ್ತಿ ನೀವು ಅದನ್ನು ಕೊಟ್ಟರೆ ಇಸ್ಕೊಳ್ತಾನೆ ಅವನು, ಮತ್ತೆ ಯಾಕೆ ಕೊಡ್ತೀಯೋ ಅಂತ ಕೇಳ್ತಾನೆ. ಪರಮಾತ್ಮ ಹಾಗೆ ಮಾಡುವನಲ್ಲ, ಅವನ ಕಾರುಣ್ಯ ಅತ್ಯದ್ಭುತವಾದದ್ದು. ನೀವು ಎಷ್ಟು ಸರ್ತಿ ಯಾವ ಕರ್ಮಗಳನ್ನು ಎಷ್ಟು ಸರ್ತಿ ಸಮರ್ಪಣೆ ಮಾಡ್ತೀವೋ ಅಷ್ಟು ಸರ್ತಿನೂ ದೇವರು ತಗೊಳ್ತೀನಿ ಅಂತಾನೆ. ವಾದಿರಾಜರು ತಾವು ಒಂದು ನಾರಾಯಣನೇ ಎಂಬ ಕೃತಿಯಲ್ಲಿ ಹೇಳ್ತಾರೆ, ತುಷ್ಟನಹುದು ಎಳ್ಳಷ್ಟು ಮುಂದಿಟ್ಟರೆ ಅಷ್ಟಿಷ್ಟಲ್ಲದೆ ಸಕಲೇಷ್ಟಂಗಳ ಕೊಟ್ಟು ಕಾವಶಕ್ರನಿಗೆ ತ್ರಿವಿಷ್ಟಪ ಪಟ್ಟವ ಗಟ್ಟಿದವ ನಿಷ್ಠುರನಲ್ಲ ವಿಶಿಷ್ಟರಿಗೊಲಿದಿಹ ದುಷ್ಟರ ತರಿದಟ್ಟಿದ ಜಗ ಜಟ್ಟಿ ಅರಿಷ್ಟ ಮುಷ್ಟಿಕಾಜರ ಹುಡಿಗಟ್ಟಿದ ವಿಠಲ ಬಲುದಿಟ್ಟ ನಮ್ಮ ವಿಠಲ ಬಲುದಿಟ್ಟ. ನೋಡಿ, ತುಷ್ಟನಹುದು ಎಳ್ಳಷ್ಟು ಮುಂದಿಟ್ಟರೆ ಅಷ್ಟಿಷ್ಟಲ್ಲದೆ ಸಕಲೇಷ್ಟಂಗಳ ಕೊಟ್ಟು ಕಾವ. ನೋಡಿ, ನೀವು ಎಲ್ಲನೂ ಕೊಡಬೇಕು ಅಂತ ಇಲ್ಲ. ಪರಮಾತ್ಮ ಗೀತೆಯಲ್ಲಿ ತಾನೇ ಹೇಳಿಕೊಂಡ, ನನಗೆ ಏನು ಕೊಡಬೇಕು ಅಂತ ವಿಚಾರ ಮಾಡ್ತೀರಾ? ಪತ್ರಂ ಪುಷ್ಪಂ ಫಲಂ ತೋಜಂ, ಏನು ಬೇಕಾದ್ರು ಕೊಡ್ರಿ, ನಾನು ಹೇಳೋದಿಲ್ಲ ಇದನ್ನೇ ನನಗೆ ಕೊಡಬೇಕು ಅಂತ ನಾನು ಎಂದೂ ನಿಮಗೆ ಆಗ್ರಹವನ್ನು ಮಾಡುವನಲ್ಲ. ನೀವು ಏನೇ ಕೊಡ್ರಿ, ಭಕ್ತಿಯಿಂದ ಕೊಟ್ಟರೆ ನಾನು ಸ್ವೀಕಾರವನ್ನು ಮಾಡ್ತೇನೆ. ಪರಮಾತ್ಮ ಹಾಗಾದರೆ ನೋಡಿ ಹೇಗಿರುತ್ತೆ ಅಂತಂದರೆ, ಈ ಮದುವೆ ಮುಂಜಿ ಇತ್ಯಾದಿ ಯಾವುದೋ ಕಾರ್ಯಕ್ರಮ ಇದ್ದರೆ ಜನ ನೋಡ್ಕೊಂಡಿರ್ತಾರೆ ಯಾರು ಕೊಟ್ಟಿರ್ತಾರೆ ಅಂತ. ಅವ್ರು ಕೊಟ್ಟಿದ್ದನ್ನು ಬರೆದಿಟ್ಟು ಕೊಡ್ತಾರೆ, ಓ ಇವರು 500 ರೂಪಾಯಿ ಕೊಟ್ಟಿದ್ದಾರೆ ಈ ಸಮಾರಂಭಕ್ಕೆ ಅಂತ. ಯಾಕೆ ಬರೆದುಕೊಳ್ಳೋದು ಅಂತಂದರೆ, ಮುಂದಿನ ಅವ್ರ ಮನೆ ಯಾವ್ದಾದ್ರು ಕಾರ್ಯಕ್ರಮ ಆದಾಗ ನಾವು ಅಷ್ಟೇ ಕೊಡಬೇಕು ಅಂತ. ಆದರೆ ದೇವರು ಹಾಗೆ ಮಾಡಿದವನಲ್ಲ. ನೀವು ಎಷ್ಟೇ ಕೊಡ್ರಿ, ಎಳ್ಳಷ್ಟು ಮುಂದಿಟ್ಟರೆ ಎಳ್ಳು ಎಷ್ಟಿರುತ್ತೆ, ಇಷ್ಟೇ ಇರುತ್ತೆ. ಆ ಎಳ್ಳಷ್ಟು ನೀವು ಪರಮಾತ್ಮನ ಮುಂದೆ ಇಟ್ಟರೂ ಕೂಡ ಅಷ್ಟಿಷ್ಟಲ್ಲದೆ ಸಕಲ ಇಷ್ಟಂಗಳ ಕೊಟ್ಟು ಕಾವ. ನೀವು ಇಷ್ಟೇ ಕೊಟ್ಟರು ಸಾಕು. ಪರಮಾತ್ಮ ನೀವು ಏನೇನು ಬೇಕೋ ಎಲ್ಲ ಅವನೇ ಕೊಡ್ತಾನೆ, ನೀವು ಎಲ್ಲ ಕೇಳಬೇಕು ಅಂತೂ ಇಲ್ಲ. ಶ್ರೀಮದಾಚಾರ್ಯರು ಹೇಳ್ತಾರೆ, ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರೆಯೇ ನಮಃ. ನಮಗೆ ಬೇಕಾದ ಕಾರ್ಯಗಳನ್ನ ಪರಮಾತ್ಮ ತಾನಾಗೇ ಮಾಡ್ತಾನೆ. ಅಷ್ಟು ಮುಂದಿಷ್ಟಾರೆ ಅಷ್ಟಿಷ್ಟಲ್ಲದೆ ಸಕಲೇಷ್ಟಾಂಗಲ ಕೊಟ್ಟು ಕಾವ. ಇದು ಎಲ್ಲಾದ್ರೂ ಬಂದಿದೆಯಾ ಅಂತ ದೃಷ್ಟಾಂತವನ್ನು ಅವರೇ ಕೊಡ್ತಾರೆ. ತ್ರಿವಿಷ್ಟವ ಚಕ್ಕರನಿಗೆ ತ್ರಿವಿಷ್ಟವ ಪಟ್ಟವ ಗಟ್ಟಿದವ. ನಿನಗೆ ಸಿಗಬೇಕಾದಿತ್ತ ಅದನ್ನು ಕೊಟ್ಟೇ ತೀರ್ತಾನೆ ಪರಮಾತ್ಮ. ಇಲ್ಲ ದೈತ್ಯರು ಬಂದರು, ಸ್ವರ್ಗವನ್ನು ಆಕ್ರಮಿಸಿ ಬಲಿಚಕ್ರವರ್ತಿ ತನ್ನ ಹ್ಯಾಂಡ್ ಓವರ್ ಮಾಡಿಕೊಂಡ. ಎಲ್ಲ ತಿಲೋಗಳನ್ನು ತನ್ನ ಕೈಯಲ್ಲಿ ಬಂದಾಗ ಶಕ್ರ ಏನೂ ಮಾಡಲಿಲ್ಲ. ಶಕ್ರ ಅಂದರೆ ಇಂದ್ರ, ಅವನು ಬಂದು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದ. ಪರಮಾತ್ಮ ವಾಮನ ರೂಪಿಯಾಗಿ ಬಂದು ಆ ಭೂಮಿಯನ್ನು ತಾನು ಇಸ್ಕೊಂಡು ಮತ್ತೆ ಶಕ್ರನಿಗೆ ಕೊಟ್ಟ. ಹಾಗಾಗಿ ಅವನೇನು ಮಾಡಿದ, ಬಂದು ಬೇಡಿಕೊಂಡ ಅಷ್ಟೇ. ಆದರೆ ಪರಮಾತ್ಮ 3 ಲೋಕಗಳನ್ನೇ ಅವನಿಗೆ ಕೊಟ್ಟ. ಹಾಗಾಗಿ ನಾವು ಏನೇ ಕಾರ್ಯಕ್ರಮಗಳನ್ನ ಏನೇ ಕರ್ಮಗಳನ್ನ ಬೆಳಗಿನಿಂದ ರಾತ್ರಿ ತನಕ ಮಾಡ್ತೇವೆ. ಸ್ವಾಮಿ ತ್ವಂ ನೃಹರೇ ತವಾನು ಚರಣಾ ಪ್ರಾಣ ಶರೀರಂ ಗೃಹಂ ಪೂಜಾತೆ ವಿಷಯೋಗ ಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ. ನೋಡಿ, ಶಾಸ್ತ್ರ ನಿದ್ರೆಯನ್ನು ಕೂಡ ವ್ಯರ್ಥ ಅಂತ ಹೇಳೋದಿಲ್ಲ. ನಾವು ನಿದ್ರೆಯನ್ನ ಸಮಾಧಿ ಅಂತ ತಿಳಿದುಕೋ. ಪರಮಾತ್ಮನಿಗೆ ಹೇಳೋ ಮಾತು, ನಾನು ನಿದ್ರೆಯನ್ನು ಮಾಡ್ತೇನಲ್ಲ, ಅದು ಸಮಾಧಿಯನ್ನು ಮಾಡಿದಷ್ಟು ಪುಣ್ಯ ಬರ್ತದೆ ನನಗೆ. ನಿದ್ರಾ ಸಮಾಧಿ ಸ್ಥಿತಿ. ಹಾಗಾಗಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ. ನಾವು ಇಲ್ಲಿಂದ ಮನೆಗೆ ಹೋಗ್ತೇವೆ, ಮನೆಯಿಂದ ಇಲ್ಲಿ ಬರ್ತೇವೆ. ಇದನ್ನೆಲ್ಲ ಸುಮ್ಮನೆ ಇರೋದು ಬೇಡ. ಸುಮ್ಮನೆ ಮನೆಗೆ ಹೋದೆ ಮನೆಗೆ ಬಂದೆ ಮಾಡೋದು ಬೇಡ. ನಾನು ಒಂದೊಂದು ನಡೆಯುವ ನಡಿಗೆ ಅದು ನಿನ್ನ ಪ್ರದಕ್ಷಿಣೆ ಆಗಲಿ. ಹಾಗಾಗಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರಹ. ನಾನು ಯಾರ ಜೊತೆ ಏನೇನು ಮಾತಾಡ್ತೇನೆ ಆ ಎಲ್ಲ ಮಾತು ನಿನಗೆ ಸ್ತೋತ್ರವಾಗಲಿ. ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ವಿಷ್ಣು ಅಥವಾ ಆರಾಧನಂ. ನಾವು ಯಾವ ಕರ್ಮಗಳನ್ನು ಮಾಡ್ತೇನೆ ಎಲ್ಲವೂ ಕೂಡ ನಿನ್ನ ಆರಾಧನೆ ಆಗಲಿ ಸ್ವಾಮಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇವೆ. ಹಾಗೆ ಭೀಮಸೇನ ದೇವರು ಎಲ್ಲ ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದಾರೆ. ಅದರ ಮುಖಾಂತರ ನಮಗೂ ಕೂಡ ತೋರಿಸಿಕೊಟ್ಟಿದ್ದಾರೆ.